ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಗೌಡ. ಇವತ್ತಿನ ಟಾಪಿಕ್ ಏನಂದರೆ, ಎಲ್ಲರೂ ಕೇಳ್ತಿರೋ ಹಾಗೆ ಗೃಹಲಕ್ಷ್ಮಿ ಬಗ್ಗೆನೇ ನಾನು ಇವತ್ತೊಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ನೀವು ಇಂಗ್ಲಿಷ್ ವಿಡಿಯೋ ನೋಡಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ರಿಲೀಸ್ ಆಯಿತು ಅಂತ ನಾನು ಈ ತಿಂಗಳದ್ದು 30ನೇ ಕಂತಿನಾಡದ್ದು ನಾನು ನಿಮಗೆ ವಿಡಿಯೋ ಮಾಡಾಕಿದ್ದೀನಿ. ಆ್ಯಂಡ್ ತುಂಬ ಜನ ಅದರಲ್ಲಿ ಕಮೆಂಟ್ ಸಹ ಮಾಡಿದ್ದಾರೆ ನಮಗೆ ಬಂದಿದೆ ಅಂತ. ಆ್ಯಂಡ್ 80% ಜನ ನನಗೆ ಬಂದಿದೆ ಅಂತ ಅಂದಿದ್ದಾರೆ, ಇನ್ನು 20% ಬಂದಿಲ್ಲ. ಸೊ ವೆಯ್ಟ್ ಮಾಡಬೇಕು, ನೀವು ಬರುತ್ತೆ. ಆ್ಯಂಡ್ ಇವಾಗ ಏನಪ್ಪ ಅಂದರೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಇವಾಗ ಸಿ ಎಮ್ ಆಗಿರೋ ಕಾರಣದಿಂದ ಇವಾಗ ಏನಾಗ್ತಾಯಿದೆ ಅಂದರೆ, ತುಂಬ ಚೇಂಜಸ್ ಕಾಣ್ತಾ ಇದೆ. ನಾವು ಮೊದಲೆಲ್ಲ ರೇಷನ್ ಕಾರ್ಡ್ ತೊಗೋಬೇಕಾದ್ರೆ ನಾವು ಹೆಬ್ಬೆಟ್ಟು ಕೊಟ್ಟು ತೊಗೊತಾ ಇದ್ವಿ ಮನೆಯಲ್ಲಿ. ಸೊ ಇವಾಗ ಏನಾಗಿದೆ ಅಂದರೆ, ಗೃಹಲಕ್ಷ್ಮಿ ಅಮೌಂಟ್ ಎಲ್ಲರೂ ತೊಗೊತಾ ಇರೋ ಕಾರಣಕ್ಕೆ ತುಂಬ ಜನ ಅದರಲ್ಲಿ ಫೇಕಾಗಿ ತೊಗೊತಾ ಇದ್ದಾರೆ. ಅದು ಡೆತ್ ಆಗಿರ್ತಾರೆ, ಸತ್ತೋಗಿರೋರ ಹೆಸರಲ್ಲಿ ನಾವು ಆ ಅಕೌಂಟಿಗೆ ದುಡ್ಡು ಹೋಗಿ ಬೀಳೋ ಸಾಧ್ಯತೆಗಳಿದೆ. ಸೊ ಇವಾಗ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಮಾಜಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮುಖ್ಯಮಂತ್ರಿಗಳು ಇವತ್ತು ಅವ್ರದ್ದು ಡಿಸಿಷನ್ ನಡೀತಾ ಇದೆ. ಯಾವ ಪ್ರೋಸೆಸ್ ಮಾಡ್ಕೋಬೇಕು ಅದು ಮಾಡ್ಕೊತಾ ಇದ್ದಾರೆ ಅವರು. ಸೊ ಜನಗಳಿಗೆಲ್ಲ ಏನಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ, ನಿಮ್ಮದು ಗೃಹಲಕ್ಷ್ಮಿ ಅಮೌಂಟು ಇನ್ನು ಮುಂದೆ ಯಾವ ರೀತಿ ಬರುತ್ತೆ ಅಂತ ಅಂದರೆ, ಎಲ್ಲರೂ ಅಷ್ಟೇ ಯಾರ್ಯಾರು ಗೃಹಲಕ್ಷ್ಮಿ ಈಗಾಗಲೇ ತೊಗೊತಾ ಇದ್ದೀರೋ ಅವರೆಲ್ಲರೂ ಸಹ ಇವಾಗ ಏನು ಮಾಡಬೇಕು, ಎಲ್ಲರೂ ತಂದು ಕೊಡಬೇಕು, ಮೀನ್ಸ್ ಹೆಬ್ಬೆಟ್ಟು ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದು ರಿಯಲ್, ನಿಜ, ಯಾವುದೇ ಥರ ಫೇಕ್ ವೀಡಿಯೋಸ್ ಅಲ್ಲ. ಇದು ಅವ್ರ ಗೌರ್ನಮೆಂಟ್ ಕಡೆಯಿಂದ ಬಂದಿರೋ ವೀಡಿಯೋನೇ ಇದು. ಸೊ ಅವ್ರ ಕಡೆಯಿಂದ ಕೊಟ್ಟಿರೋ ಇನ್ಫಾರ್ಮೇಷನ್ನೇ ನಾವು ನಿಮಗೆ ಹೇಳ್ಬೇಕಾಗಿರೋದು. ಸೊ ಇದು ತುಂಬ ಹೋದ ತಿಂಗಳಿಂದನೇ ತುಂಬ ಅಂದರೆ ತುಂಬ ವೈರಲ್ ಆಯ್ತಾಯಿತ್ತು ಇಂಥ ವಿಷಯಗಳು. ಸೊ ಅವರು ಇವಾಗ ಎಲ್ಲರಿಗೂ ಏನಂತ ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಅಮೌಂಟು ತುಂಬ ಜನ ಫೇಕಾಗಿ ತೊಗೊತಾ ಇದ್ದಾರೆ. ಸೊ ಎಲ್ಲರೂ ಏನು ಮಾಡಬೇಕು ಅಂದರೆ, ನೀವು ಅಟ್ಲೀಸ್ಟ್ ಒಂದೇ ಒಂದು ಸತಿ ಅದು ಯಾವಾಗ ಅಂತ ಹೇಳ್ತಾರೆ, ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಡೇಟು. ನೀವು ಬೆಂಗಳೂರು ಹೋಗಿದ್ರಲ್ಲ, ಅದೇ ಥರ ಗ್ರಾಮ ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನು ಮಾಡಬೇಕು, ಕೇಳಬೇಕು ಗೃಹಲಕ್ಷ್ಮಿದು ಇನ್ಮೇಲೆ ಏನೋ ಬಯೋಮೆಟ್ರಿಕ್ ಅಂತ ಇದೆಯಲ್ಲ, ಅದನ್ನು ನಾವು ಅಪ್ಲೈ ಮಾಡಬೇಕು, ಹೇಗೆ ಮಾಡೋದು ಆ್ಯಂಡ್ ಹೆಬ್ಬೆಟ್ಟು ಕೊಡಬೇಕಲ್ಲ ಅಂತ ಕೇಳ್ಬೋದು. ಅದಿನ್ನೂ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರನೇ ಎಲ್ಲಾದರೂ ಬೆಂಗಳೂರು ಬಂದಿದ್ದರೆ ಅಲ್ಲೋಗಿ ನೀವು ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವ್ರು ಏನಂತ ಹೇಳಿದ್ರು ಅಂತ. ಸೊ ಆದಷ್ಟು ಬೇಗ ಎಲ್ಲರೂ ಹೋಗಿ ಅದು ಬಂದಿದ ತಕ್ಷಣ ತುಂಬ ರಶ್ ಇರುತ್ತೆ, ತುಂಬ ಬೇಗ ಹೋಗಿ ನೀವು ಅಪ್ಲೈ ಮಾಡ್ಕೊಬೇಕು. ಬಿಕಾಸ್ ಯಾಕಂದರೆ ಗೃಹಲಕ್ಷ್ಮಿ ಅರ್ಜಿ ಹಾಕಿದಾಗೆ ತುಂಬ ಜನ ಇದ್ದರು. ಸೊ ಅದು ಬಂದಿದ ತಕ್ಷಣ ನಾನು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಆ್ಯಂಡ್ ಅಟ್ಲೀಸ್ಟ್ ಇವಾಗ ಯಾರಾದರೂ ಹೋಗಿ ವಿಚಾರಿಸಂಗಿದ್ರೆ ಹೋಗಿ ವಿಚಾರಿಸಿ ನನಗೆ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಏನಪ್ಪ ಅಂದರೆ, ರೇಷನ್ ಕಾರ್ಡಲ್ಲಿ ನಾವು ತಿಂಗಳ ಹೋಗಿ ಹೆಬ್ಬೆಟ್ಟು ಕೊಡಬೇಕಾಗಿತ್ತು. ಸೊ ಇದರಲ್ಲಿ ಆ ಥರ ಅಲ್ವಂತೆ, ಒಂದೇ ಸತಿ ಹೆಬ್ಬೆಟ್ಟು ಕೊಡಬೇಕಂತೆ. ಇದರಿಂದ ಏನಂದರೆ, ಅವರು ಬಂದು ಈ ಸತಿ ಹೆಬ್ಬೆಟ್ಟು ಕೊಟ್ಟಿರೋ ಕಾರಣದಿಂದ ನಮಗೆ ಅಮೌಂಟ್ ಬರ್ತಾ ಇದೆ, ನೆಕ್ಸ್ಟ್ ಸತಿಯಿಂದ ಅವ್ರಿಗೆ ಬರ್ತಾ ಇದೆ ಅಂತ ಅವರಿಗೆ ಕನ್ಫರ್ಮೇಷನ್ ಇರುತ್ತಂತೆ. ಬಿಕಾಸ್ ಫೇಕಾಗಿ ತೊಗೊತಾ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಒಂದು ಸತಿ ನೀವೆಲ್ಲರೂ ಸರ್ಕಾರದಿಂದ ಏನು ನಮಗೆ ಕೊಡ್ತಾ ಇದ್ದಾರೋ ಸೌಲಭ್ಯ ನೀವು ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಏನಂದರೆ, ನಾವು ಒಂದು ಸತಿ ಹೋಗ್ಬಿಟ್ಟು ಹೆಬ್ಬೆಟ್ಟು ಕೊಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಇದರಿಂದ ಹೋಗಿ ಕೊಟ್ಟು ಟೈಮ್ ಮಾಡಿಕೊಂಡು ಬಿಡುವು ಮಾಡಿಕೊಂಡು ಹೋಗಿ, ಆ ಡೇಟ್ ಯಾವಾಗ ಬರುತ್ತೆ ಅಂತ ನಾನು ಅನೌನ್ಸ್ಮೆಂಟು ಯಾವಾಗ ಮಾಡ್ತಾರೆ ಅಂತಲೂ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇದರಿಂದ ನನಗೊಂದು ಡೌಟ್ ಏನು ಬಂತು ಅಂದರೆ, ಈಗ ನಮ್ಮ ಸಿದ್ದರಾಮಯ್ಯವರು ಇವಾಗ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಇವಾಗ ಬಿಟ್ಕೊಂಡು ಕೊಟ್ಟಿದ್ದಾರೆ ಸ್ಥಾನನ. ಸೊ ಇವ್ರು ಮಾಜಿ ಸಿ ಎಮ್ ಅಂತ ಅನ್ಸ್ಕೊಳ್ಳೋಕ್ಕಾಯಿತು ಇವಾಗ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ನನಗೇನಂತ ಅನಿಸ್ತಾ ಇದೆ ಅಂದರೆ, ಅವರು ಇವಾಗ ಇದು ಸಿ ಎಮ್ ಆಗಿದ್ದ ಕಾರಣಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಯಾಕಂದರೆ ಸರ್ಕಾರದಲ್ಲೂ ತುಂಬ ಸಾಲ ಆಗಿದೆ, ಸಾವಿರಾರು ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ. ಸೊ ನಮಗೆ ಇದರಲ್ಲಿ ಅವ್ರಿಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅದು ಇದು ಅನ್ನೋದಕ್ಕೋಸ್ಕರ ಏನಾದರೂ ಮಾಡಿರಬೇಕು ಅಂತ ನನಗೆ ಅನಿಸ್ತಾ ಇದೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಈಗ ಏನು ಹೇಳಿದ್ದು ನನ್ನ ಸ್ಟೇಟ್ಮೆಂಟು ಅದೆಲ್ಲ ಪಕ್ಕ ಸ್ಟೇಟ್ಮೆಂಟು, ಇನ್ಫಾರ್ಮೇಷನ್ ಕರೆಕ್ಟಾಗಿದೆ. ಆ್ಯಂಡ್ ನೀವು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ಥರ ತುಂಬ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವ ಡೇಟಿಗೆ ಯಾವಾಗ ಬರುತ್ತೆ, ಯಾವಾಗ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಗೊತ್ತಾಗೋದು, ನಿಮಗೂ ಅಷ್ಟೇ ಫಸ್ಟ್ ಬಂದು ಈ ವಿಡಿಯೋ ತಲುಪುತ್ತೆ. ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡ್ತಾಯಿರಿ. ಆ್ಯಂಡ್ ಏನಪ್ಪ ಅಂದರೆ, ಇವಾಗ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಪೆನ್ಷನ್ ಬಗ್ಗೆ ನನಗೆ ಒಂದು ವಿಡಿಯೋ ಮಾಡಾಕಿ ಅಂತ. ಸೊ ಅದ್ರದ್ದು ಬಗ್ಗೆನೂ ನಾನು ಮಾಡಾಕ್ತೀನಿ.
ಅದೆಲ್ಲ ಅದರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಈಗ ಫೇಕಾಗಿ ಸತ್ತಿರೋರ ಹೆಸರಲ್ಲಿ ದುಡ್ಡು ತೊಗೊತಾ ಇದ್ದೀವಿ ಅಂತ ಮಾಡ್ತಾ ಇದ್ದಾರಂತೆ. ಫಸ್ಟು 800 to 1200 ಆ ಥರ ಅಮೌಂಟ್ ರಿಲೀಸ್ ಮಾಡ್ತಿದ್ರು ವಯಸ್ಸಾದವ್ರಿಗೆ. ಬಟ್ ಅವರು ತೊಗೊತಾ ಇದ್ದಾರೆ, ಇದು ತೊಗೊತಾ ಇದ್ದಾರೆ ಅಂತ ಏನು ಅಂತ ಗೊತ್ತಾಯ್ತಾ ಇಲ್ಲ. ಬಟ್ ನನಗೊಂದು ಅರ್ಥ ಆಯ್ತಿಲ್ಲ, ರೇಷನ್ ಕಾರ್ಡಲ್ಲಿ ನಾವು ಮಹಿಳೆ ಒಂದು ಮನೇಲಿ ಅವ್ರ ಯಜಮಾನಿನೇ ತಾನೇ ಅಲ್ಲೂ ಸಹ ರೇಷನ್ ಕಾರ್ಡಲ್ಲಿ ತಂದು ಕೊಡಬೇಕಾಗಿರೋದು. ಸೊ ಬಯೋಮೆಟ್ರಿಕ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಸೊ ನೀವೆಲ್ಲರೂ ಅಷ್ಟೇ, ನಾನು ನೆಕ್ಸ್ಟು ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನಾನು ಬೆಂಗಳೂರಿಗೆ ಹೋಗಿ ತಿಳ್ಕೊಂಡು ನಿಮಗೆ ಅಲ್ಲಿ ಪಕ್ಕ ಇನ್ಫಾರ್ಮೇಷನ್ ಬಂದಿದ್ದ ತಕ್ಷಣ ವೀಡಿಯೋ ಮಾಡಾಕ್ತೀನಿ. ನೀವೆಲ್ಲ ಈಗ ಏನು ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಹಾಕಿರೋ ಯೂಸ್ಫುಲ್ ವೀಡಿಯೋಸ್ಗಳು ಸಹ ನೀವು ನೋಡಿ, ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋದಲ್ಲೂ ಅಷ್ಟೇ ನಾನು ಹೇಳ್ತಾ ಇರೋದು, ಯಾವುದೇ ಥರ ನೀವೇನು ಟೆನ್ಷನ್ ಪಡೋ ಅಂಥದ್ದೇನಿಲ್ಲ, ನಿಂತೋಗ್ಬಿಡುತ್ತಾ ಬರೋದ್ವಾ ಅಂತೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಂದೇ ಬರುತ್ತೆ ನಿಮಗೆ ಅಮೌಂಟು. ಇವಾಗೇನು ನಿಮ್ಮ 2000 ಅಂತ ಹೇಳಿದ್ರು ಅದೇ 2000 ಬರುತ್ತೆ. ಬಟ್ ಏನಂದರೆ ತಂದು ಕೊಡಬೇಕು, ಹೆಬ್ಬೆಟ್ಟು ಕೊಡಬೇಕು. ಹೆಬ್ಬೆಟ್ಟು ಕೊಡೋದ್ರಿಂದ ನಿಮಗೆ ಹೆಬ್ಬೆಟ್ಟು ಕೊಡೋದ್ರಿಂದ ಏನಾಗುತ್ತೆ, ನೀವೇ ಅಂತ ಕನ್ಫರ್ಮ್ ಆಗುತ್ತೆ ಅವ್ರಿಗೂ. ಬಿಕಾಸ್ ಅಕಸ್ಮಾತ್ ನೀವು ಕೇಳ್ಬೋದು, ನಾವು ಈ ಥರ ಒಂದು ಅಪ್ಲಿಕೇಶನ್ಗೆಲ್ಲ ಡೌನ್ಲೋಡ್ ಮಾಡಿಬಿಟ್ಟು ನಾವೆಲ್ಲ ತಂಬೆಲ್ಲ ಕೊಟ್ಬಿಟ್ಟು ಬಂದಮೇಲೆ ಅದು ನೆಕ್ಸ್ಟ್ ತಿಂಗಳಿಂದ ಪಕ್ಕ ಅಕಸ್ಮಾತ್ ಯಾರನ್ನು ತಿರ್ಗಾ ತೀರೋದ್ರು ಅಂದ್ಕೊಳ್ಳಿ, ತೀರೋದ್ರೆ ಅವರಿಗೂ ದುಡ್ಡು ಹೋಗಲ್ವಾ ಅಂತ ಈ ಥರ ಕೇಳ್ಬೋದಲ್ವ. ಹೌದು, ಏನು ಮಾಡ್ತಾಯಿದೆ ಅಂತ ನನಗೂ ಗೊತ್ತಾಯ್ತಾ ಇಲ್ಲ, ಯಾಕೆ ಈ ಥರ ರೂಲ್ಸ್ ಮಾಡ್ತಾಯಿದ್ದಾರೆ ಅಂತ ನನಗೂ ಗೊತ್ತಾಯ್ತಾ ಇಲ್ಲ. ಅದೇ ನಾನು ಹೇಳಿದ ಕಾರಣ. ಈಗ ನಮ್ಮ ಮಾಜಿ ಶಿವಕುಮಾರ್ ಅವರು ಬಂದು ಇವಾಗ CM ಆಗಿದ್ದಾರೆ. ಇವತ್ತೇನೋ ಮಾತುಕತೆ ನಡೀತಾ ಇದೆ. ಸೊ ಅವರು ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟಿರೋದು ಕಾರಣದಿಂದ ಅವ್ರು 2.5 ವರ್ಷ, ಇವರು 2.5 ವರ್ಷ ಅಂತ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರಿಬ್ಬರು ಈ ರೀತಿ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೇನಾದರೂ ಡಿಲೇ ಮಾಡ್ಕೊಳ್ಳೋದು ಕಾರಣಕ್ಕೆ ಇವ್ರ ವಿಷಯದಲ್ಲಿ ಏನಾದರೂ ಮಾಡ್ಕೊಳ್ಳೋದಕ್ಕೋಸ್ಕರ ಏನಾದರೂ ಈ ರೀತಿ ಮಾಡಿ ಇನ್ನೂ ಒಂದು 2-3 ತಿಂಗಳು ಮುಂದಕ್ಕೆ ಆಗ್ತಾ ಇದ್ದಾರಾ, ಇಲ್ಲ ಈ ಹೆಣ್ಮಕ್ಳೆಲ್ಲರೂ ಅಷ್ಟೇ ಇವಾಗ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂದ್ಬಿಟ್ಟು ಎಲ್ಲ ತಾರಾಡೋದ್ರಿಂದ 1-2 ತಿಂಗಳು ಆಗೇ ಆಗುತ್ತೆ. ಸೊ 2 ತಿಂಗಳು ಅವ್ರಿಗೆ ಅಮೌಂಟ್ ಬರೋ ಸಾಧ್ಯತೆ ಇರಲ್ಲ. ಸೊ ನೋಡೋಣ ಇದು ಮುಂದೆ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಂಥ ಯೂಸ್ಫುಲ್ ವೀಡಿಯೋಸ್ಗಳನ್ನ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.